ಇವತ್ತು ವೆರಿ ಟೇಸ್ಟಿಯಾಗಿರೋ ಇದ್ಕಿದ ಬೇಳೆನೇ ಬಳಸ್ಕೊಂಡು ಒಂದು ಪುಲಾವ್ ಮಾಡ್ತಾಯಿದ್ದೀನಿ. ವೆರಿ ಟೇಸ್ಟಿಯಾಗಿರುತ್ತೆ. ಈಗ ಅವರೆಕಾಯಿ ಸೀಸನ್ನು ಬಂದಿದೆ, ಹಾಗೆಯೇ ವಿಂಟರ್ಗೆ ಇದು ಒಂದು ಒಳ್ಳೆ ಫುಡ್ ಆಗಿರೋದ್ರಿಂದ ಅದನ್ನು ಬಳಸಿ ಬೇಕಾದಷ್ಟು ವ್ಯಂಜನಗಳನ್ನ ನಾವು ಮಾಡ್ಕೊಳ್ತಾ ಇರ್ಬೋದು. ಸೊ ಅದರಲ್ಲಿ ಈಗ ನಾನು ಮಾಡ್ತಿರೋದು ಇದ್ಕಿದ ಬೇಳೆನ ಬೇಯಿಸಿ ಒಂದು ಪುಲಾವು. ಇಲ್ಲಿ ನಾನು ಇದ್ಕಿದ ಬೇಳೆನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಜಸ್ಟ್ ಅವರೆಕಾಯಿನೂ ಸಹ ಹಾಕ್ಕೊಂಡು ಈ ಪಲಾವನ್ನ ಮಾಡ್ಕೋಬೋದು. ಸೊ ಈಗ ನಾನು ಎಲ್ಲ ಹೋಲ್ ಗರಂ ಮಸಾಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈ ರಾ ಸ್ಮೆಲ್ ಇರುತ್ತಲ್ಲ ಅದೊಂದು ಅರ್ಧ ಹೋಗೋಷ್ಟು ಮಾಡಿ ಆಮೇಲೆ ಕಸೂರಿ ಮೇಥಿ ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ರೆ ಆಯಿತು. ಈಗ ಆನಿಯನ್ ಅಷ್ಟೇ ಫ್ರೈ ಆಗಿದೆ. ಈಗ ನಾನು ಇದ್ಕಿದ ಬೇಳೆ ಇದೆಲ್ಲ ಅದನ್ನು ಈಗ ಆ್ಯಡ್ ಮಾಡ್ಕೊಳ್ತೀನಿ. ಈಗ ನಾನು ಹಾಕಿರೋ ಕ್ವಾಂಟಿಟಿ ಬಂದು 300 ಗ್ರಾಮ್ಸ್ ಇದೆ. ನೀವು ಬೇಕಾದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈ ಬೇಳೆನ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಕಾಳು ಅನ್ನೋದು ಒಡೆದೋಗಲ್ಲ, ಹಾಗಾಗಿ ಇರುತ್ತೆ. ನಾವು ಏನೇ ಪಲಾವ್ ಮಾಡಿದ್ರೂ ಈ 4 ಸೊಪ್ಪುಗಳನ್ನ ಆ್ಯಡ್ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ. ಕೊತ್ತಂಬರಿ, ಪುದೀನ ಮತ್ತು ಸಬ್ಸಿಗೆ ಸೊಪ್ಪಿರುತ್ತಲ್ಲ ಅದು, ಹಾಗೂ ಮೆಂತ್ಯ ಸೊಪ್ಪು ಇಷ್ಟನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈಗ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಅದನ್ನು ಹಾಕ್ಕೊಂಡು ಅದು ರಾ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈಗ ಇದ್ರ ಜೊತೆಲಿ ನಾನು ಒಂದು ಕೆಲವು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ನೂಕಲು. ನೀವು ಬೇಕಾದರೆ ಹೂಕೋಸಿದೆಲ್ಲ ಅದನ್ನು ಸಹ ಇಲ್ಲಿ ಯೂಸ್ ಮಾಡ್ಕೋಬೋದು, ಮತ್ತು ಆಲೂಗಡ್ಡೆನೂ ಹಾಕ್ಕೋಬೋದು. ಇಲ್ಲ ನಮಗೆ ತರಕಾರಿ ಬೇಡ ಅಂತಂದರೆ ಬರೀ ಇದ್ಕಿದ ಬೇಳೆ ಇದೆಲ್ಲ ಅದನ್ನು ಹಾಕ್ಕೊಂಡು ನಾವಿಲ್ಲಿ ಬಾತ್ನ ಮಾಡ್ಕೋಬೋದು. ಈ ಟೊಮೆಟೊನೂ ಅಷ್ಟೇ ಹಾಕ್ಕೊಂಡು ಈಗ ಚೆನ್ನಾಗಿ ಅದನ್ನು ಸಹ ತರಕಾರಿಯೊಂದಿಗೆ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡೋದು. ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್, ಅರಿಶಿನ, ಗರಂ ಮಸಾಲ ಮತ್ತು ಚಿಕನ್ ಮಸಾಲ. ಅದ್ರ ಜೊತೆಲಿ ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಇವತ್ತಿಲ್ಲಿ ಬಿರಿಯಾನಿ ಮಸಾಲ ಆ್ಯಡ್ ಮಾಡಿಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಹಾಕ್ಕೊಂಡು ಈಗ ಅದನ್ನು ಸಹ ಫ್ರೈ ಮಾಡ್ಕೋಬೇಕು. ಈಗ ಚಿಲ್ಲಿ ಪೌಡರೆಲ್ಲ ಹಾಕಿದ್ದೀವಲ್ಲ ಆವಾಗ ಸ್ವಲ್ಪ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಅದು ಬರ್ನ್ ಆಗುತ್ತಲ್ಲ ಅದಕ್ಕಾಗಿ. ಈಗ ಒಂದು 50 ಗ್ರಾಮ್ಸ್ ಅಷ್ಟು ಕರ್ಡನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಅದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟ ಮೇಲೆ ಇಲ್ಲಿ ನಾನು 1/2 kg ರೈಸ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋ ರೈಸ್ ಬಂದು ಪೊನ್ನಿ ರೈಸ್ ಅಂತ. ನೀವು ಬೇಕಾದ್ರೆ ರಾ ರೈಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. ಬುಲೆಟ್ ರೈಸ್ ಅಂತೂ ತುಂಬಾ ಟೇಸ್ಟಾಗಿರುತ್ತೆ. ಹಾಗೆಯೇ ಬಾಸ್ಮತಿ ರೈಸಲ್ಲಿ ಸಹ ಮಾಡ್ಕೋಬೋದು. ಹಾಗೆ ಜೀರಾ ರೈಸ್ ಅಂತ ಬರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಏನು ಹಾಕಿರ್ತೀವಿ ಅದರಲ್ಲಿ ಫ್ರೈ ಆಗಬೇಕು ರೈಸು, ಆವಾಗಷ್ಟೇ ರೈಸ್ ಅನ್ನೋದು ಒಡೆಯಲ್ಲ, ನಮ್ಗೆ ಹಾಗೆ ಉದ್ರಾಗಿ ಸಿಗುತ್ತೆ. ಈಗ ಇಲ್ಲಿ ನಾನು 4 ಕಪ್ಸು ವಾಟರ್, ಅಂದರೆ ನಾವು ಎಷ್ಟು ಕಪ್ಪು ರೈಸ್ ತೊಗೊಂಡಿರ್ತೀವಿ ಅದು ಡಬಲ್ ಅಷ್ಟು ನಾವು ಇಲ್ಲಿ ನೀರನ್ನ ಯೂಸ್ ಮಾಡಬೇಕು. ನಾನು ಇಲ್ಲಿ ಬಿಸಿ ನೀರನ್ನ ಯೂಸ್ ಮಾಡಿದ್ದೀನಿ. ಅದೇ ನೀವೇನಾದರೂ ಬಾಸ್ಮತಿ ರೈಸ್ ಇಲ್ಲ ಜೀರಾ ರೈಸ್ ಯೂಸ್ ಮಾಡ್ತೀರಾ ಅಂದರೆ ಅದರಲ್ಲಿ 1 ಗ್ಲಾಸಷ್ಟು ಕಡಿಮೆ ನೀರು ಹಾಕ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿತ್ತು, ಅದನ್ನು ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ.
ಆ್ಯಡ್ ಮಾಡಿ 2 ವಿಜಿಲ್ಸ್ನ ಕೂಗಿಸ್ಕೊಂಡ್ರೆ ನಮ್ಮದು ಬಿಸಿ ಬಿಸಿ ಇದ್ಕಿದ ಬೇಳೆ ಪಲಾವ್ ರೆಡಿ ಆಗುತ್ತೆ. ಸೊ ಒಂದು ಸ್ವಲ್ಪ ಹಂಗೆ ಸ್ಪ್ರೆಡ್ ಮಾಡಿ ಈಗ ಅದ್ರ ಮೇಲೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾಯಿದ್ರೆ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ಪಲಾವ್ನ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಲಂಚ್ ಬಾಕ್ಸ್ಗೆ ಅಷ್ಟೇ, ಮತ್ತು ಮಕ್ಕಳ ಲಂಚ್ ಬಾಕ್ಸ್ ಇರ್ಬೋದು, ಆಫೀಸ್ ಲಂಚ್ ಬಾಕ್ಸ್ಗೆ ಎಲ್ಲನೂ ಸೂಪರಾಗಿರುತ್ತೆ. ಸೊ ನಮ್ಮ ಪಲಾವ್ ಏನೋ ರೆಡಿ ಆಯಿತು. ಅದಕ್ಕೊಂದು ರಾಯ್ತ ಬೇಕಲ್ವಾ, ಸಿಂಪಲಾಗಿ ಒಂದು ಆನಿಯನ್ ಕುಕುಂಬರ್ ಸಲಾಡ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಆನಿಯನ್ನು ಮತ್ತು ಸೌತೆಕಾಯಿ, ಕ್ಯಾರೆಟು ಇದನ್ನೆಲ್ಲ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಬೇಕಾದ್ರೆ ನೀವು ಚಿಕ್ಕದಾಗಿ ಕಟ್ ಮಾಡಿ ಸಹ ಹಾಕ್ಕೋಬೋದು. ಆಮೇಲೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆಯೇ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಮಗೆ ನಮಗೆ ಎಷ್ಟು ಕರ್ಡ್ ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗೇ ಇಡ್ತಾ ಇದ್ದೀನಿ ಮೊಸರು ಬಜ್ಜಿ ಅನ್ನೋದನ್ನು. ನೀವು ಬೇಕಾದ್ರೆ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಜೀರಾ ಪೌಡರ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಾಡಿರೋ ರಾಯ್ತ. ಸೊ ಈಗ ಸರ್ವಿಂಗ್ ಟೈಮ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆಯೇ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವಾಗ ಅದನ್ನ ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತು ನಾನು ನೆಕ್ಸ್ಟ್ ವೀಡಿಯೋ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.